ನಮಸ್ತೆ ಫ್ರೆಂಡ್ಸ್, ಇವತ್ತು ಮಟನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಇದಂತೂ ಮುದ್ದೆ, ರೊಟ್ಟಿ, ಚಪಾತಿ ಜೊತೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮತ್ತೆ ಇದೇ ರೀತಿ ಮಾಡ್ತಾ ಇರ್ತೀರಾ. ನಾವಿಲ್ಲಿ ಮಟನ್ ಗ್ರೇವಿ ಮಾಡೋದಕ್ಕೆ 1 kg ಅಷ್ಟು ಮಟನ್ ತೊಗೊಂಡಿದ್ದೀವಿ, ಕುರಿ ಮಟನ್ನು. ಇವಾಗ ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತೊಗೊಂಡಿದ್ದೀವಿ. ನಾವಿಲ್ಲಿ ಗ್ರೇವಿ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊತಿದ್ದೀವಿ. ಚಕ್ಕೆ, ಏಲಕ್ಕಿ, ಲವಂಗ ತೊಗೊಂಡಿದ್ದೀವಿ. 1-2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀವಿ. ಇದು ಒಗ್ಗರಣೆಗೆ ಈರುಳ್ಳಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಕಡಲೆ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹುರ್ಗಡ್ಲೆ ಹಾಕ್ಕೊತಿದ್ದೀವಿ. ನಾವು ತೊಗೊಂಡಿರೋಂಥ ಮಸಾಲೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಸೇರಿಸಿ ನೋಡಿ ಈ ರೀತಿ ರುಬ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಇಟ್ಟಿದ್ದೀವಿ. ಸ್ಟವ್ ಹಚ್ಕೊಂಡ್ಬಿಟ್ಟು ಕುಕ್ಕರ್ ಬಿಸಿ ಆದ ನಂತರ ಒಗ್ಗರಣೆಗೆ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಹಾಕೊಂಡ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀರ, ಅದು ಕೂಡ ಹಾಕ್ಕೊತಾ ಇದ್ದೀವಿ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಟನ್ನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ನೋಡಿ ಈ ರೀತಿ ನಾವೊಂದು ಮಟನ್ ಸಾಂಬಾರಿಂದು ವಿಡಿಯೋ ಮಾಡಿದ್ವಿ. ಆವಾಗ ಮಟನ್ ತೊಳಿಬೇಡ್ರಿ, ಟೇಸ್ಟ್ ಇರಲ್ಲ ಅಂತ ಹೇಳಿದ್ವಿ. ಒಬ್ಬರು ಕಮೆಂಟ್ ಮಾಡಿದರು, ಮಟನ್ ಯಾಕೆ ತೊಳಿಬಾರ್ದು, ತೊಳೆದು ಮಾಡಬೇಕು, ಹಂಗೆ ಯಾರು ಮಾಡ್ತಾರೆ ಅಂತಂದು. ಕೆಲವೊಬ್ಬರು ತೊಳಿತಾರೆ ರೀ, ಕೆಲವೊಬ್ಬರು ತೊಳೆಯಲ್ಲ. ಅಂದರೆ ಎಲ್ಲರೂ ತೊಳೆಯಲ್ಲ ಮಟನನ್ನು, ಹಂಗೆ ಹಾಕೋದು. ನಾನು ತುಂಬ ಕಡೆ ಹಂಗೆ ನೋಡಿದ್ದೀನಿ, ತೊಳೆದಂಗೆ ಹಾಕ್ತಾರೆ. ನಾನಿಲ್ಲಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಮಟನ್ ಹೆಂಗಿರ್ತೈತೆ ಅದ್ರ ಮೇಲೆ. ಫ್ರೆಶ್ ಮಟನ್ ಚೆನ್ನಾಗಿತ್ತಂದರೆ ಅದಕ್ಕೆ ಕಚ್ಗೋಲ್ಡ್ ಮೇಲೆ ಇಟ್ಕೊಂಡು ಕಡಿತಾರಲ್ಲ, ಆವಾಗ ಸ್ವಲ್ಪ ಕಟ್ಟಿಗೆ ಥರ ಅದು ಹತ್ತಿದ್ರೆ ಮಾತ್ರ ತೊಳಿಬೇಕು. ನೋಡಿ ಈ ರೀತಿ ಉಪ್ಪು ಹಾಕ್ಕೊಂಡ್ಬಿಟ್ಟು 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸ್ಟಾರ್ಟಿಂಗು ಕಲ್ಲುಪ್ಪು ಹಾಕಿಲ್ಲ, ಪುಡಿ ಉಪ್ಪೇ ಹಾಕ್ಕೊಂಡಿದ್ದೀವಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕದು ಮಟನ್ ಎಣ್ಣೆಯಲ್ಲಿ. ಇವಾಗ ಖಾರದ ಪುಡಿ, ಧನ್ಯ ಪುಡಿ ಹಾಕ್ಕೊಂಡಿದ್ದೀವಿ. ಖಾರದ ಪುಡಿ, ಧನ್ಯ ಪುಡಿ ಹಾಕ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ಮಟನ್ ಯಾವ ರೀತಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಇಲ್ಲೊಂದು 3-4 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದೀತಾ ಇದೆ. ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡ್ರಂಥ ಮಸಾಲ ಸೇರಿಸ್ಕೊಂಡ್ಮ್ಯಾಗಷ್ಟೇ ಮತ್ತೊಂದು ಟೈಮ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಮಸಾಲ ಮಿಕ್ಕಿತ್ತಲ್ಲ ಅದೆಷ್ಟೇ ನೀರನ್ನು ಹಾಕ್ಕೊಂಡಿದ್ದೀವಿ, ಅದಕ್ಕೆ ಹಾಕ್ಕೊಂಬಿಟ್ಟು ಮತ್ತು ಇವಾಗ ಕಲ್ಲುಪ್ಪು ಹಾಕ್ಕೊಂಡು ರುಚಿ ತಕ್ಕಷ್ಟು. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಬಿಟ್ಟು 1 ಸ್ಪೂನಷ್ಟು ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ಸೀಟಿ ಕೂಗಿಸ್ಕೊತಾ ಇದ್ದೀವಿ. ಅಂದರೆ ಇದು ಏನು ಅಷ್ಟೊಂದು ಬಲ್ತಿಲ್ಲ ಮಟನ್ನು, ಒಂದು ಮೀಡಿಯಮ್ ಇದೆ. ಬಲ್ತಿದ್ದಾದರೆ ಒಂದು 4 ಸೀಟಿ ಕೂಗಿಸ್ಕೋಬೇಕು. ಅದಕ್ಕೆ ನಾವು ಜಾಸ್ತಿ ಕೂಗಿಸ್ಕೊಂಡಿಲ್ಲ, ಒಂದು 3 ಸೀಟಿ ಕೂಗಿಸ್ಕೊಂಡಿದ್ದೀವಿ. ನೋಡ್ಬೋದು ಇಲ್ಲಿ ಗ್ರೇವಿ ಯಾವ ಥರ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು. ನಾವಿಲ್ಲೊಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.